ಗ್ರಾಸರಿ ಶಾಪ್ ಇವಾಗಿದ್ದಲ್ಲ, ನಮ್ಮ ಅಪ್ಪನ ಕಾಲದಿಂದನೂ ಕೂಡ ಗ್ರಾಸರಿ ಶಾಪ್ಗೆ ಯಾವತ್ತೂ ಡಿಮ್ಯಾಂಡ್ ಅಂತ ಕಳ್ಕೊಂಡೇ ಇಲ್ಲ. 1.5 lakhs ಇಂದ 2.5 lakhs ವರೆಗೂ ಬಿಸ್ನೆಸ್ ಕಮ್ ಪ್ರಾಫಿಟ್. ಯಾರು ಬೇಕಾದರೂ ಈ ಬಿಸ್ನೆಸ್ಗಳನ್ನ ಮಾಡ್ಬೋದು. ಖಂಡಿತ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಮೈನ್ ರೋಡಲ್ಲಿ ಮಾಡಿ 1 ಕಿಲೋಮೀಟರ್ ದೂರದೆಲ್ಲ ಮಾಡಿದ್ರೆ ಇದೆಲ್ಲ ವರ್ಕ್ ಆಗಲ್ಲ. ಇದು ಜನಜಂಗುಳಿ ಇರುವಂಥ ಜಾಗದಲ್ಲಿ ನೀವು ಮಾಡ್ತು ಅಂದರೆ ಈ ಬಿಸ್ನೆಸ್ಗಳು ನಿಜವಾಗ್ಲೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಎಸ್, ಪ್ರತಿ ಮನೆಯಲ್ಲೂ ಕೂಡ ಯಾವ್ದಾನ ಒಂದು ಯೂತ್ ಸ್ಟಾರ್ಟ್ಅಪ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಕೆಲವು ಕಡೆ ದುಡ್ಡಿರುತ್ತೆ, ಐಡಿಯಾಸ್ ಇರಲ್ಲ. ಕೆಲವು ಕಡೆ ಐಡಿಯಾಸ್ ಇರುತ್ತೆ, ದುಡ್ಡಿರಲ್ಲ. ಸೊ ಇವೆರಡೂ ಒಂದು ಜಾನರ್ನ ನೋಡಿಕೊಂಡು ನಾನು ಒಂದು ಟಾಪ್ 15 ಬಿಸ್ನೆಸ್ ಐಡಿಯಾಸ್ನ ನಾನು ನಿಮಗೆ ಇವತ್ತು ತಂದಿರುವಂಥದ್ದು. ಈ ಟಾಪ್ 15 ಐಡಿಯಾಸ್ ಅಲ್ಲಿ ಕಮ್ಮಿ ಲೋ ಬಜೆಟ್ ಇರುವಂತವರು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಹಾಗೆ ದುಡ್ಡಿರೋರು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಸಕ್ಸಸ್ ಕಾಣೋದಕ್ಕೆ ಯಾವ್ಯಾವ ಬಿಸ್ನೆಸ್ ನ ಮಾಡಿದ್ರೆ ಉತ್ತಮ, ಅದು ಕೂಡ ನಮ್ಮ ಭಾರತದಲ್ಲಿ ಹೈ ಟ್ರೆಂಡಿಂಗ್ ಆಗಿರುವಂಥ ಬಿಸ್ನೆಸ್ಗಳಿದು. ಎಂಥವರು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ದುಡ್ಡು ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ಮೋಟಿವೇಶನ್ ಅಂತ ಏನಾದ್ರು ಹೇಳೋದಾಯ್ತು ಅಂತಂದ್ರೆ ಇಲ್ಲಿದೆ ನೋಡಿ. ನಾನೀಗ ಹೇಳ್ತಿರುವಂಥ 15 ಟಾಪ್ ಬಿಸ್ನೆಸ್ ಐಡಿಯಾಸ್ ಬಂದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಲೋ ಇನ್ವೆಸ್ಟ್ಮೆಂಟ್, ಒಂದು 10,000 20,000 ಇದ್ದವರು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ಬೋದು. ಎಸ್, ಹಾಗಿದ್ರೆ ಬನ್ನಿ ಮೊದಲನೇದಾಗಿ ಯಾವುದು ಟಾಪ್ 5 ಬಿಸ್ನೆಸ್ ಅಲ್ಲಿ ಇರುವಂಥದ್ದು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಬರೋದೇ ಮೆನ್ಸ್ ಕ್ಲಾತ್ ಶಾಪ್, ಅಂದ್ರೆ ಬಟ್ಟೆ ಅಂಗಡಿ. ನಿಜಕ್ಕೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರುವಂಥ ಬಿಸ್ನೆಸ್. ಯಾಕೆ ಅಂತ ಹೇಳ್ತೀನಿ, ಇದನ್ನ ಸೋಷಿಯಲ್ ಮೀಡಿಯಾ ಇಟ್ಕೊಂಡ್ರೆ ಮಾತ್ರ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ, ಅದಕ್ಕೆ ಹೇಳೋದು ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ಎಕ್ಸ್ಪೀರಿಯನ್ಸ್ ಇದ್ರೆ, ಕ್ಲಾತಿಂಗ್ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ, ಅಂಡ್ ಅಪ್ಡೇಟ್ ಆನ್ ಟ್ರೆಂಡಿಂಗ್ ಕ್ಲಾತ್ಸ್ ಅನ್ನೋದನ್ನ ನಿಮ್ಗೆ ಇತ್ತು ಅಂತಂದ್ರೆ, ಸರ್ ಈ ಬಿಸ್ನೆಸ್ ನಾನು ಮಾಡಕ್ಕೆ ನಾನು ರೆಡಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಕ್ಲಾತ್ ಬಗ್ಗೆ ಐಡಿಯಾಸ್ ಇದೆ, ಅಪ್ಡೇಟ್ ಅಲ್ಲಿ ಇದ್ದೀನಿ ನಾನು ಅಂತಂದ್ರೆ, ಸೋಷಿಯಲ್ ಮೀಡಿಯಲ್ಲಿ ನಿಮಗೆ ಪ್ರಮೋಷನ್ ಮಾಡೋ ತಾಕತ್ತಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಬಿಸ್ನೆಸ್ ಮಾಡಬಹುದು. ಒಳ್ಳೆ ಪ್ರಾಫಿಟಬಲ್ ಇದೆ. ಖಂಡಿತವಾಗ್ಲೂ ಪ್ರಾಫಿಟ್ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 50,000 to 1 lakh rupees ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಇಸ್ ಕಾಲ್ಡ್ ಮೆನ್ಸ್ ಕ್ಲೋತ್ಸ್ ಬಿಸ್ನೆಸ್. ಸೊ ಹಾಗೆ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಯಾವ ಬಿಸ್ನೆಸ್ ಇದೆ ಅದರಲ್ಲಿ ಅಂತ. ಎರಡನೇ ಬಿಸ್ನೆಸ್ ಡ್ರೈ ಫ್ರೂಟ್ ಶಾಪ್. ನಿಜವಾಗ್ಲೂ ಪ್ರೋಟೀನ್ ಲಡ್ಡೂಸು ಇವೆಲ್ಲ ಏನೇನು ಮಾಡ್ತಾರೆ ಗೊತ್ತಾ, ಒಳ್ಳೆ ಟ್ರೆಂಡಿಂಗ್ ಆಗಿರುವಂಥದ್ದು ಇವೆಲ್ಲ ಇವತ್ತಲ್ಲ, ಇನ್ನು 10 ವರ್ಷ ಹೋದ್ರೂ ಕೂಡ ಜನಕ್ಕೆ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಬಾದಾಮಿ, ಒಂದು ಕ್ಯಾಶ್ಯೂ, ವಾಲ್ನಟ್ ಈ ರೀತಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹೆಣ್ಮಕ್ಳಿಗೆ ತುಂಬಾನೇ ಡ್ರೈ ಫ್ರೂಟ್ಸ್ ಅಂದ್ರೆ ಇಷ್ಟ. ಅದರಿಂದ ನೀವು ಈ ಬಿಸ್ನೆಸ್ನ ಒಂದು ಮಾಡೋದಿತ್ತು ಅಂದ್ರೆ ಏನೇನು ಬೇಕಾಗ್ಬೋದು ಅಂತ ಟಕ್ ಅಂತ ಹೇಳ್ಬಿಡ್ತೀನಿ. ಕ್ವಾಲಿಟಿ ಮೇಂಟೈನ್ ಮಾಡಿ, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ, ಸರ್ ಈ ಬಿಸ್ನೆಸ್ ನಾನು ಮಾಡಕ್ಕೆ ರೆಡಿ ಇದ್ದೀನಿ, ಹಾಗಿದ್ರೆ ಲೊಕೇಶನ್ ಏನಾದರೂ ಒಂದು ಸ್ವಲ್ಪ ಐಡಿಯಾ ಕೊಡ್ಬೋದು ಅಂತ ಕೇಳೋದಾಯ್ತು ಅಂದ್ರೆ, ರೆಸಿಡೆನ್ಸ್ ಮನೆಗಳ ಹತ್ರ ಇಡಿ, ಅಪಾರ್ಟ್ಮೆಂಟ್ಸ್ ಹತ್ರ ಇಡಿ, ಕ್ರೌಡ್ ಇರುವಂಥ ಜಾಗದಲ್ಲಿ ಇಡಿ, ಕಮರ್ಷಿಯಲ್ ಏರಿಯಾದಲ್ಲಿ ಇಡಿ, ಅಥವಾ ಜಿಮ್ ಸೈಡ್ ಅಲ್ಲಿ ಜಿಮ್ಗೆ ಹೋಗಿ ಬರೋರು ಕೂಡ ಕೆಲವು ಡ್ರೈ ಫ್ರೂಟ್ಸ್ನ ತಗೊಳ್ತಾರೆ. ಸೊ ಅವರ ಒಂದು ಜಾಗದಲ್ಲಿ ಇಟ್ಟರು ಕೂಡ ಇದು ಒಳ್ಳೆ ಬಿಸ್ನೆಸ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಅಷ್ಟೇ ಈಗ ಪ್ರಾಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡೋದಾಯ್ತು ಅಂದ್ರೆ 80,000 to 1.5 lakhs. ನಾನು ಇದೆಲ್ಲವೂ ಹೇಳ್ತಿರೋದು ಪರ್ ಆ್ಯನಮ್ಗಲ್ಲ, ಪರ್ ಮಂತ್ಗೆ. ಸೊ ಇಂತಹ ಒಂದು ಡಿಮ್ಯಾಂಡಬಲ್ ಇರುವಂಥ ಬಿಸ್ನೆಸ್ ಆಗಿರೋದ್ರಿಂದ ಇಷ್ಟು ಪ್ರಾಫಿಟ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿದ್ರೆ ಖಂಡಿತ ಎರಡನೇ ಬಿಸ್ನೆಸ್ ಮಾಡ್ಬೋದು. ಮೂರನೇ ಬಿಸ್ನೆಸ್ ಹೋಗೋಣ. ಸೊ ಮೂರನೇ ಬಿಸ್ನೆಸ್ ಕಿಚನ್ ಆಕ್ಸೆಸರೀಸ್ ಶಾಪ್. ಅಂದ್ರೆ ಇವತ್ತು ಮನೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಇದನ್ನ ನಿಮ್ಗೇನಾದ್ರೂ ಇದ್ರಲ್ಲಿ ಐಡಿಯಾ ಇತ್ತು ಅಂದ್ರೆ, ಅಥವಾ ಕಟರ್ ಆಗಿರ್ಬೋದು, ನಾವು ಎಷ್ಟು ಅಮೆಝಾನ್ ನಲ್ಲಿ ಪ್ರಾಡಕ್ಟ್ಸ್ಗಳನ್ನ ನೋಡ್ತೀವಿ, ಆ ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಒಂದು ಶಾಪ್ ನಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸೊ ಇವೆಲ್ಲ ನೀವು ಒಂದು ಛೋಟ ಮೋಟ ಅಂದ್ರೆ 200 ರೂಪಾಯಿ 100 ರೂಪಾಯಿ ಈ ತರ ಇಟ್ಕೊಂಡೆ ನೀವು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಈ ಒಂದು ಕಿಚನ್ ಆಕ್ಸೆಸರೀಸ್ ಇದಕ್ಕೆ ಬೇಕಾಗಿರೋದು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಏನ್ ಬೇಕು ಜನಕ್ಕೆ, ಏನ್ ಬೇಕು, ಡಿಮ್ಯಾಂಡ್ ಏನ್ ಕೊಡಬೇಕು ಅನ್ನೋದು ನೋಡಿದ್ರೆ ನೀವು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಅಷ್ಟೇ ಅಲ್ಲ, ಹೋಲ್ಸೇಲ್ ಆಗು ಮಾಡ್ಬೋದು ಅಥವಾ ರಿಟೇಲ್ ಶಾಪ್ ಆದ್ರೂ ಮಾಡ್ಬೋದು. ನೀವು ನಿಜವಾಗ್ಲೂ ಶಾಪ್ನ, ಈ ಒಂದು ಏನು ಕಿಚನ್ ಆಕ್ಸೆಸರೀಸ್ ನ, ನೀವು ಶಾಪ್ನ ಒಂದು ಲೇಡೀಸ್ನ ಅಟ್ರಾಕ್ಷನ್ ಮಾಡುವಂತ ಶಾಪ್ ಏನಾಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಕೂಡ 50 to 90K ಬಿಸ್ನೆಸ್ ಮಾಡ್ಬೋದು ಇದರಲ್ಲಿ ಪರ್ ಮಂತ್. ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಇದು ಕೂಡ ಯಾರು ಹೇಳಿರಲ್ಲ. ಸೊ ಇನ್ನು 4ನೇ ಬಿಸ್ನೆಸ್ ಹೋಗೋಣ. 4ನೇ ಬಿಸ್ನೆಸ್ ಇದೆ ಗಿಫ್ಟ್ ಸ್ಟೋರ್. ನಿಜವಾಗ್ಲೂ ಇದು ಕೂಡ ಒಳ್ಳೆ ಡಿಮ್ಯಾಂಡ್ ಇರುವಂತ ಬಿಸ್ನೆಸ್. ಇದಕ್ಕೆ ಬೇಕಾಗಿರೋದು ಮೋರ್ ಕಲೆಕ್ಷನ್ಸ್ಗಳು ಜಾಸ್ತಿ ಇಡಿ. ಜನಕ್ಕೆ ಏನೇನು ಡಿಮ್ಯಾಂಡ್ ಕೇಳ್ತಾರೆ, ಯಾವ ತರ ಕೇಳ್ತಾರೆ, ಡಾಲ್ಸು, ಟಾಯ್ಸು, ಅಥವಾ ಒಂದು ಮೆಟಲ್ ಅಲ್ಲಿ ಬರುವಂಥದ್ದಾಗಿರ್ಬೋದು, ಇಂಥವೆಲ್ಲ ಯೂಸ್ ಮಾಡ್ತಾರೆ. ಆಂಟಿಕ್ ಪೀಸಸ್ನ ಯೂಸ್ ಮಾಡ್ತಾರೆ ಕೆಲವರು ಗಿಫ್ಟ್ ಕೊಡೋದಕ್ಕೆ. ದಿಸ್ ಮೇಕ್ಸ್ ಯು ಲಾಟ್ ಮನಿ. ನಿಮಗೆ ಆಂಟಿಕ್ ಪೀಸ್ಗಳು ಸಿಗೋ ಜಾಗ ಗೊತ್ತಿದೆ ಅಂದ್ರೆ ನೀವು ಗಿಫ್ಟ್ ಶಾಪ್ ಅಲ್ಲಿ ಈ ಒಂದು ಕ್ಯಾಟಗರಿನ ಆಡ್ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ ಮಾಡ್ಕೋಬಹುದು. ಹಾಗೆ ಗಿಫ್ಟ್ ಐಟಮ್ಸ್ ನೀವು ಒಂದು ಅಪ್ರಾಕ್ಸಿಮೇಟ್ 100 ರೂಪಾಯಿಂದ ಹಿಡಿದು 500 ರೂಪಾಯಿವರೆಗೂ ಇಟ್ಕೊಂಡ್ರೆ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅನ್ನ ನೀವು ಕೂಡ ಮಾಡ್ಬೋದು. ಸಡನ್ ಆಗಿ 1,000 2,000 ಮಾಡ್ತೀರ ಅಂದ್ರೆ ಆ ಒಂದು ಏರಿಯಾದಲ್ಲಿ ಡಿಮ್ಯಾಂಡ್ ಹೇಗಿರುತ್ತೆ, ಜನ ಎಷ್ಟು ಖರ್ಚು ಮಾಡಕ್ಕೆ ರೆಡಿ ಇರ್ತಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಡಾಲ್ಸ್ ಅನ್ನ ಬೇಕಾದ್ರೆ ಟ್ರೈ ಮಾಡ್ಬೋದು. ಹೇಳ್ದಂಗೆ ಟೆಡಿ ಬೇರ್ ಡಾಲ್ಸ್ಗಳು ಬರ್ತವೆ, ಇಂಥವೆಲ್ಲ. ಸೊ ಈ ಗಿಫ್ಟ್ ಸ್ಟೋರ್ ಬರೀ ಇದಕ್ಕೆ ಮಾತ್ರ ಅಲ್ಲ, ಮಕ್ಕಳುಗಳು ಕೂಡ ಒಂದು ಟಾಯ್ಸ್ಗಳನ್ನ ತಾವು ಇಟ್ಟರು ಇದು ಕೂಡ ಒಳ್ಳೆ ಆ್ಯಡ್ ಆನ್ ಮಾಡ್ಕೋಬಹುದು ಈ ಬಿಸ್ನೆಸ್ಗೆ. ಇದಕ್ಕೆ ನೀವು ಲೊಕೇಶನ್ ಏನು ನೋಡ್ತಂದ್ರೆ ಕಾಲೇಜಸ್ ಹತ್ರ, ಮನೆಗಳ ಹತ್ರ, ಅಪಾರ್ಟ್ಮೆಂಟ್ಗಳ ಹತ್ರ, ಮತ್ತೆ ಗ್ರೌಂಡ್ಗಳು, ಸ್ಕೂಲ್ ಹುಡುಗರು ಅಥವಾ ಕಾಲೇಜ್ ಹುಡುಗರು ಬಂದೆಲ್ಲ ಒಳ್ಳೆ ಆಟ ಆಡ್ತಾರಲ್ಲ ಗ್ರೌಂಡ್ಗಳು, ಅಂತ ಜಾಗದಲ್ಲಿ ನೀವೇನಾದ್ರೂ ಇಟ್ಟು ಅಂದ್ರೆ ಅವ್ರ ಕಣ್ಣಿಗೆ ಏನೋ ಬಿತ್ತು ಅಂದ್ರೆ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ಬೋದು. ಇದರಲ್ಲೂ ಕೂಡ ಪ್ರಾಫಿಟ್ ಎಕ್ಸ್ಪೆಕ್ಟ್ ಕ್ಯಾನ್ 80,000 to 1.2 lakhs
ಒಳ್ಳೆ ಬಿಸ್ನೆಸ್ ಇದು ಕೂಡ. ನೆಕ್ಸ್ಟ್ 5th ಬಿಸ್ನೆಸ್ಗೆ ಹೋಗೋಣ. ಎಸ್, ಸೊ 5ನೇ ಬಿಸ್ನೆಸ್ ನೋಡೋದಾಯ್ತು ಅಂದರೆ ಫರ್ನಿಚರ್ ಶಾಪ್. ನಿಜವಾಗ್ಲೂ ದುಡ್ಡಿರೋರ್ಗಿದು, ಖಂಡಿತವಾಗ್ಲೂ ದುಡ್ಡಿರೋರು ಮಾತ್ರ ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಆದರೆ ಒಂದು ಫರ್ನಿಚರ್ ಶಾಪ್ ಮಾಡೋದಾಯ್ತಾರೆ ಡಿಸೈನ್ ಮೇಲೆ ಅಪ್ಗ್ರೇಡ್ ಇರಬೇಕು. ಒಬ್ಬೊಬ್ರು ಒಂದೊಂಥರ ಹೊಸ ಡಿಫ್ರೆಂಟ್ ಆಗಿರುವಂಥ ಕಬೋರ್ಡ್ಸ್ಗಳು ಮಾಡ್ಕೊಳ್ತಾರೆ, ಸೋಫಾ ಸೆಟ್ ಮಾಡ್ಕೊಳ್ತಾರೆ, 3+1 ಅಥವಾ 3+2 ಈ ಥರ ಏನೋ ಡಿಸೈನ್ಸ್ ಎಲ್ಲ ತರ್ತಾರೆ. ಅದನ್ನೆಲ್ಲ ನೀವು ಗೊತ್ತಿರಬೇಕು. ಕಸ್ಟಮರ್ ರಿಕ್ವೈರ್ಮೆಂಟ್ ಏನು ಬೇಕು ಅದ್ರ ಮೇಲೆ ನೀವು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ಕೋಬಹುದು ನಿಮ್ಮ ಬಿಸ್ನೆಸ್ನ. ನೀವು ಇದನ್ನು ಹೋಲ್ಸೇಲ್ ಆಗು ಮಾಡ್ಬೋದು ಅಥವಾ ರಿಟೇಲ್ ಆಗೂ ಮಾಡ್ಬೋದು, ಎರಡರಲ್ಲೂ ಕೂಡ ನೀವು ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ಇದನ್ನು ಕೂಡ ಟಾರ್ಗೆಟ್ ಆಡಿಯನ್ಸ್ ಬಂದು ಲೇಡೀಸ್, ಸಿಕ್ಕಾಪಟ್ಟೆ ಲೇಡೀಸ್ ಫರ್ನಿಚರ್ಸ್ ಮೇಲೆ ತುಂಬ ಕಣ್ಗಳು ಹಾಕ್ತಾರೆ. ಇಲ್ಲ ಚೆನ್ನಾಗಿದೆ ತಗೋಬಹುದು, ಚೇರ್ಸ್ ಆಗಿರ್ಬೋದು, ಒಂದು ವುಡನ್ ಟೇಬಲ್ ಆಗಿರ್ಬೋದು, ಮಕ್ಳಿಗೆ ಓದೋ ಟೇಬಲ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಫರ್ನಿಚರ್ ಶಾಪ್ಸ್ಗೆ ಸೇರುತ್ತೆ. ಇವೆಲ್ಲವೂ ಕೂಡ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್, ಟ್ರೆಂಡಿಂಗ್ ಬಿಸ್ನೆಸ್. ಇದು ದುಡ್ಡಿರೋರು ಮಾಡಿದ್ರಂತೂ ಇನ್ನೂ ಸೂಪರ್. ಇವತ್ತಿಗೆ ಟ್ರೆಂಡಿಂಗ್ ಅಂತ ಅಂದರೆ ಎಷ್ಟೋ ಜನ ಮನೆಗಳು ಕಟ್ಟಿಸ್ತಾರೆ. ಫರ್ನಿಚರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲಕ್ಸುರಿ ಕೆಲವರು ಕೇಳ್ತಾರೆ, ಅವ್ರಿಗೂ ಕೂಡ ಒಳ್ಳೆ ಪ್ರಾಫಿಟಬಲ್ ಅಂತ ನೀವು ಮಾಡ್ಕೋಬೋದು ಅವ್ರ ಜೊತೆ ಇದ್ದರೆ. ಸೊ ಹೊಸದಾಗಿ ಮನೆ ಕಟ್ಟೋರ ಹತ್ರ ನೀವು ಒಂದು ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿತ್ತು ಅಂದರೆ ನೀವು ಕೂಡ ಈ ಬಿಸ್ನೆಸ್ ಒಳ್ಳೆ ದುಡ್ಡನ್ನು ಮಾಡ್ಬೋದು. ಸೊ ಇದಕ್ಕೆ ಪ್ರಾಫಿಟ್ ಕ್ಯಾನ್ ಎಕ್ಸ್ಪೆಕ್ಟ್ 1.5 lakhs to 2.6 lakhs ಅಷ್ಟು ನೀವು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇರುವಂಥ ವುಡನ್ನೆಲ್ಲ ಯೂಸ್ ಮಾಡಿ ನೀವು ಒಂದು ಬಿಸ್ನೆಸ್ ಮಾಡೋದಾಯ್ತು ಅಂದರೆ ಇದಕ್ಕೆ ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್, ಅಪ್ಗ್ರೇಡ್ ಈಸ್ ಇಂಪಾರ್ಟೆಂಟ್. ಇನ್ನು 6ನೇ ಬಿಸ್ನೆಸ್ ಬಂದು ಬ್ಯಾಗ್ಸ್ ಆ್ಯಂಡ್ ಕ್ಯಾಪ್ ಶಾಪ್ಸ್. ಟೋಪಿ ಯೂಸ್ ಮಾಡ್ತಿರಲ್ಲ, ಈ ಸಮ್ಮರ್ಗಾದ್ರೆ ಒಂದು ಕ್ಯಾಪ್ ಯೂಸ್ ಮಾಡ್ತೀವಿ, ವಿಂಟರ್ಗಾದ್ರೆ ಒಂದು ಕ್ಯಾಪ್ ಯೂಸ್ ಮಾಡ್ತೀವಿ, ಆ ಥರ. ಸೊ ನೀವೇನಾದರೂ ಇಲ್ಲಿ ಕ್ವಾಲಿಟಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು, ಡಿಸೈನ್ ಏನಾನ ಇಂಪಾರ್ಟೆನ್ಸ್ ಕೊಟ್ಟು, ಲೇಡೀಸ್ ಪ್ರಿಫರೆನ್ಸ್ ಮಾಡುವಂಥ ಬ್ಯಾಗ್ಸ್ಗಳನ್ನ ನೀವೊಂದು ನಿಮ್ಮ ಶಾಪ್ನಲ್ಲಿ ಅಳವಡಿಸ್ಕೊಂಡದಾಯಿತು ಅಂದರೆ ನಿಜವಾಗ್ಲೂ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ನೀವು ಕೂಡ ಕ್ಯಾಪಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಸೈನ್ಸ್ಗಳು ಬಂದಿದ್ದಾವೆ. ನೀವು ಕೂಡ ಅಪ್ಗ್ರೇಡ್ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿತ್ತು ಅಂತಂದರೆ, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೀರಾ ಅಂದರೆ ಇದಕ್ಕೂ ಕೂಡ ನೀವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. 50 ಇಂದ 80K ಪರ್ ಮಂತ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ. ಮಿಸ್ ಮಾಡಿದ್ರೆ ಇವೆಲ್ಲ ನೋಟ್ ಡೌನ್ ಮಾಡ್ಕೊಳ್ತಾ ಇರಿ. ನೆಕ್ಸ್ಟ್ 8ನೇದೇ ಐಡಿಯಾ ಕೊಡ್ತಿದ್ದೀನಿ, ಎಗ್ ಶಾಪ್. ಎಸ್, ಪ್ರತಿದಿನ ಎಗ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಜನಸಾಮಾನ್ಯರಿಗೆ ಪ್ರತಿದಿನ ಮೊಟ್ಟೆ ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಇದನ್ನು ಜಿಮ್ ಶಾಪ್ ಹತ್ರ ಇಡ್ಬೋದು, ನೀವು ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಕ್ವಾಲಿಟಿ ಇರುವಂಥ ಎಗ್ಸ್ಗಳನ್ನ ತೊಗೊಂಬನ್ನಿ. ಸೊ ಹೋಲ್ಸೇಲ್ ಥರ ಅದು ಮಾಡ್ಬೋದು ಅಥವಾ ರಿಟೇಲ್ ಆದರೂ ಮಾಡ್ಬೋದು. ಕ್ಯಾನ್ ಗೆಟ್ ಮೋರ್ ಬಿಸ್ನೆಸ್. ಕ್ವಾಲಿಟಿ ಇರುವಂಥ ಮೊಟ್ಟೆಗಳು ತಂದರೆ ನೀವು ಕೂಡ ಇದು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹತ್ರ 60,000ದಿಂದ 1,20,000 ರೂಪಾಯಿವರೆಗೂ ನೀವು ಇಲ್ಲಿ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು ಇದನ್ನು. ಸೊ ನಾನು ಹೇಳ್ತಿರೋದು ಇದು ಪ್ರಾಫಿಟ್ ಅಂತ ಪೂರ್ತಿ ಪ್ರಾಫಿಟ್ ಅಲ್ಲ, ಇದನ್ನು ಬಿಸ್ನೆಸ್ಸು ಕೂಡ ಆ್ಯಡ್ ಆಗಿರುತ್ತೆ ಇದರಲ್ಲೂ ಕೂಡ ಒಂದಷ್ಟು ಪ್ರಾಫಿಟ್ಗಳನ್ನ ನೀವು ನೋಡಬಹುದು ಅಂತ ಹೇಳ್ತಿರೋದು. ಅದಕ್ಕೆ ಹೇಳಿದ್ರೆ ಎಕ್ಸ್ಪೆಕ್ಟ್ ಅಂತ ಹೇಳ್ತಾ ಇರ್ತೀವಿ. ಇನ್ನು 9ನೇ ಬಿಸ್ನೆಸ್ ನೀವು ನೋಡೋದಾಯ್ತಾರೆ ಫಿಶ್ ಶಾಪ್. ಎಸ್, ನಿಮಗೆ ಮಂಗಳೂರಲ್ಲಿ ಯಾರನ್ನ ಪರಿಚಯ ಇದ್ರು ಹೋಲ್ಸೇಲ್ ಅಂತಂದರೆ ನೀವು ಅಲ್ಲಿಂದ ಇಲ್ಲೂ ತಂದು ಇಲ್ಲೂ ಕೂಡ ಹೋಲ್ಸೇಲ್ ಮಾಡ್ಬೋದು. ಇದರಲ್ಲಿ ಕೂಡ ಒಳ್ಳೆ ಪ್ರಾಫಿಟನ್ನು ನೀವು ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಕ್ವಾಲಿಟಿ ಇರುವಂಥ ಫಿಶಸನ್ನು ಯೂಸ್ ಮಾಡ್ಕೊಳ್ಳಿ, ಫ್ರೆಶ್ನೆಸ್ ಯೂಸ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೀ ಫುಡ್ಸ್ಗಳನ್ನ ತೊಗೊಂಬನ್ನಿ. ಸೀ ಫಿಶಸ್ ಏನಿರ್ತವೆ, ಕ್ರ್ಯಾಬ್ಸು, ಲಾಬ್ಸ್ಟರು, ಹೀಗೆ ವಿಧವಾಗಿರುವಂಥದ್ದು ಸಿಕ್ಕಾಪಟ್ಟೆ ಇದಾವೆ ಸೀ ಫುಡ್ಸ್ ಅಂತಂದರೆ. ನಿಮ್ಮ ಫಿಶ್ ಅಂಗಡಿಲಿ ಇದೆಲ್ಲ ಒಂದು ನೀವು ಇಟ್ಟಿದಾಯ್ತು ಅಂತಂದರೆ ಅಷ್ಟೇ ಹೇಳಿದ್ರೆ ಇದನ್ನ ಮನೆಯ ನಿಯರ್ ಬೈ ಇರೋದು ಅಥವಾ ಅಪಾರ್ಟ್ಮೆಂಟು, ಪಬ್ಲಿಕ್ ಓಡಾಡುವಂಥ ಜಾಗದಲ್ಲಿ ಆಗಿರ್ಬೋದು, ನೀವು ಇಂಥ ಜಾಗಗಳಲ್ಲಿ ಇಟ್ಟಿದ್ದೇ ಆಯಿತು ಅಂದರೆ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು ನೀವು ಕೂಡ. ಅದು ಶನಿವಾರ ಭಾನುವಾರ ಬಂತು ಅಂದರೆ ಫ್ಯಾಬ್ಯುಲಸ್ ಜಾಬ್. ಇದು ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ತೀನಿ ನಾನು ಇದನ್ನು. 60,000ದಿಂದ 1.5 lakhs ಆಫ್ ರುಪೀಸ್ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಇದರಲ್ಲಿ ಒಳ್ಳೆ ಪ್ರಾಫಿಟನ್ನು ನೋಡ್ಬೋದು ನೀವು ಕೂಡ. ಸೊ ಇನ್ನು 10ನೇ ಬಿಸ್ನೆಸ್ ನೋಡೋದಾಯ್ತು ಅಂತಂದರೆ ವಾಟರ್ ಸಪ್ಲೈ ಶಾಪ್. ಇದನ್ನು ಮಾತ್ರ ನಿಜವಾಗ್ಲೂ ಎವರ್ ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು. ಎವರ್ ಗ್ರೀನ್ ಬಿಸ್ನೆಸ್ ಇದು. ನಿಮಗೆ ಇವತ್ತಲ್ಲ ಇನ್ನು 10 ವರ್ಷ ಬಿಟ್ಟರೆ ಬಿಸ್ನೆಸ್ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾಕಂದರೆ ITBTs ಕಂಪ್ನೀಸ್ಗಳು ಆಗ್ತಿದ್ವಿ, ಅಲ್ಲೂ ಕೂಡ ನೀವು ಒಂದು ವಾಟರ್ ಸಪ್ಲೈ ಮಾಡೋದಂದ್ರೆ 25 ಲೀಟರ್ ಕ್ಯಾನ್ನ ಸಪ್ಲೈ ಮಾಡೋದಾಯ್ತು ಅಂದರೆ, ಅಥವಾ ಫಂಕ್ಷನ್ಸ್ಗಳು, ಮದುವೆಗಳು ನಡೀತಾನೆ ಇರ್ತವೆ, ಅಲ್ಲೂ ಕೂಡ ನೀವು ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಹೋಲ್ಸೇಲ್ ಆದರೂ ಮಾಡಿ, ರಿಟೇಲ್ ಆದರೂ ಮಾಡಿ, ಎರಡರಲ್ಲಿ ಯಾವ್ದು ಬೇಕಾದ್ರೆ ಮಾಡ್ಬೋದು. ಅಥವಾ ವಾಟರ್ ಕ್ಯಾನ್ಸ್ ಆದರೂ ಯೂಸ್ ಮಾಡಿ, ವಾಟರ್ ಬಾಟಲ್ ಆದರೂ ನೀವೊಂದು ನಿಮ್ಮ ಬ್ರ್ಯಾಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ವಾಟರ್ ಸಪ್ಲೈ ಮಾಡೋಕ್ಕೆ ಒಂದು ಪ್ಯೂರಿಫೈರ್ ಅಂತ ಏನು ಬರುತ್ತದಲ್ಲ, ನೀವು ಒಂದು ಸಣ್ಣ ಜಾಗದಲ್ಲಿ ಒಂದು 30x30 ನೀವು ಯೂಸ್ ಮಾಡಿಕೊಂಡ್ರು ಕೂಡ ನಿಜವಾಗ್ಲೂ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು. ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಇದು ಕೂಡ. ಇದರಲ್ಲೂ ಕೂಡ 80,000ರಿಂದ 1,00,000 ರೂಪಾಯಿವರೆಗೂ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು ನೀವು ಕೂಡ. ಸೊ ಇನ್ನು 11ನೇದು ಹೋಗೋಣ. ಎಸ್, ಮೊಬೈಲ್ ಆಕ್ಸೆಸರಿ ಶಾಪ್. ಇದು ಕೂಡ ಅದನ್ನೇ ಹೇಳ್ತಿದ್ದೀನಿ ನಾನು ತಂದ್ರು ಅಷ್ಟು 15 ಕೂಡ ಟಾಪ್ ಟ್ರೆಂಡಿಂಗ್ ಡಿಮ್ಯಾಂಡಬಲ್ ಬಿಸ್ನೆಸ್ಸು. ಸೊ ಇಲ್ಲಿ ಮೊಬೈಲ್ ಆಕ್ಸೆಸರೀಸಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ನ ತಂದು, ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ ಇರುವಂಥ ಜಾಗದಲ್ಲಿ ಟ್ರೈ ಮಾಡಿ, ಕ್ರೌಡ್ ಇರುವಂಥ ಜಾಗದಲ್ಲಿ ಟ್ರೈ ಮಾಡಿ. ಇಲ್ಲಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು ನೀವು. ಹೋಲ್ಸೇಲ್ ಆದರೂ ಮಾಡಿ ಅಥವಾ ರಿಟೇಲ್ ಆದರೂ ಮಾಡಿ, ಯಾವ್ದು ಮಾಡಿದ್ರು ಕೂಡ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು ನೀವು ಇದರಲ್ಲಿ. ಇದಕ್ಕೆ ಬೇಕಾಗಿರೋದು ಅಪ್ಡೇಟಲ್ಲಿ ಇರಬೇಕು. ಯಾವ ಪ್ರಾಡಕ್ಟ್ ತುಂಬ ಅಪ್ಡೇಟ್ ಆಗುತ್ತೆ, ಜನ ಯಾವ ಥರ ಡಿಮ್ಯಾಂಡ್ ಮಾಡ್ತಾರೆ, ಒಂದು ಬ್ಯಾಕ್ ಕೇಸ್ ಆಗಿರ್ಬೋದು, ಒಂದು ಚಾರ್ಜರ್ ಆಗಿರ್ಬೋದು, ಯಾವ ಬ್ರ್ಯಾಂಡ್ನ ಚಾರ್ಜರ್ ತುಂಬ ಜನ ಕೇಳ್ತಾರೆ. ಸೊ ಇವೆಲ್ಲವನ್ನು ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಆ್ಯಡ್ ಆನ್ ಮಾಡಿಕೊಂಡ್ರೆ ನೀವು ಕೂಡ ಒಳ್ಳೆ ಬಿಸ್ನೆಸ್. ಸೊ ಇದಕ್ಕೆ ಪ್ರಾಫಿಟ್ ನೀವು 50,000ರಿಂದ 85,000 ರೂಪಾಯಿವರೆಗೂ ಎಕ್ಸ್ಪೆಕ್ಟ್ ಮಾಡೋದು. ಬಿಸ್ನೆಸ್ಸು ಇನ್ಕ್ಲೂಡಿಂಗ್ ಪ್ರಾಫಿಟ್ ಎಲ್ಲವೂ ಸೇರಿ ನಿಮಗೆ ಇದು ಒಳ್ಳೆ ಬಿಸ್ನೆಸ್. ನನಗೆ 1 ಲಕ್ಷ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ತುಂಬ ಒಳ್ಳೆ ಬಿಸ್ನೆಸ್ ಇದು, ಮೊಬೈಲ್ ಸೆಲ್ಲಿಂಗ್ ಬಿಸ್ನೆಸ್. ಈ ಬಿಸ್ನೆಸ್ ಮಾತ್ರ ಎವರ್ ಗ್ರೀನ್. ಇವತ್ತು ನೀವು ನೋಡ್ತಿರ್ಬೋದು, ಯಾರು ಬೇಕಾದ್ರೂ ಮೊಬೈಲನ್ನು ಪರ್ಚೇಸ್ ಮಾಡ್ತಾರೆ. ಅದು ನೋ ಕಾಸ್ಟ್ EMI ಆಗಿರ್ಬೋದು, ಅಥವಾ ಬಜಾಜ್ ಫಿನ್ಸರ್ಬಲ್ ಆಗಿರ್ಬೋದು, ಲೋನ್ಸ್ ಎಲ್ಲ ಆಗಿರ್ಬೋದು, ಹೆಂಗೆ ಬೇಕಾದ್ರೂ ತೊಗೋತಾರೆ. ಸೊ ನೀವು ಒಂದು ಮೊಬೈಲ್ ಶಾಪ್ ಅಂಗಡಿ ದುಡ್ಡಿರೋರು
ದುಡ್ಡಿರೋರು ಮೊಬೈಲ್ ಶಾಪ್ ಬಿಸ್ನೆಸ್ ಓಪನ್ ಮಾಡ್ತಾರೆ ಅಂದರೆ ಲೇಟೆಸ್ಟ್ ಫೋನ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ ಎಲ್ಲ ರೀತಿಯ ಬ್ರ್ಯಾಂಡ್ಸ್ಗಳ ಮೊಬೈಲನ್ನು ಇಡಿ. ಯಾಕೆ ಇದೆಲ್ಲ ರೀತಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೆ ಒಳ್ಳೆ ಕಮಿಷನ್ ಬೇಸ್ ಮೇಲೆ ಇದು ವರ್ಕ್ ಆಗುತ್ತೆ. ನೀವು ಎಷ್ಟು ಮೊಬೈಲ್ಸನ್ನು ಸೇಲ್ ಮಾಡ್ತೀರಾ ಅದನ್ನು ಕಮಿಷನ್ ಬೇಸಸ್ಸಲ್ಲೂ ಕೂಡ ಕೆಲವರು ಒಂದು ಪ್ರಾಡಕ್ಟ್ಸನ್ನು ಕೊಟ್ಟು ಅವ್ರ ಬ್ರ್ಯಾಂಡ್ನ ಸೇಲ್ ಮಾಡ್ತಾರೆ. ಸೊ ಇದಕ್ಕೆ ನೀವು ಇದ್ರ ಜೊತೆಗೆ ಆ್ಯಡ್ ಆನ್ ಅಂತಂದರೆ ಆಕ್ಸೆಸರೀಸನ್ನು ಕೂಡ ನೀವು ಆ್ಯಡ್ ಮಾಡ್ತು ಅಂದರೆ ನಿಜಕ್ಕೂ ಒಳ್ಳೆ ಬಿಸ್ನೆಸ್ ಇದು ಕೂಡ. ಇದನ್ನು ಕೂಡ ಜನಜಂಗುಳಿರುವಂಥ ಜಾಗ, ಅಪಾರ್ಟ್ಮೆಂಟ್ಸ್ ನಿಯರು, ರೆಸಿಡೆನ್ಸ್ ನಿಯರು, ಕಮರ್ಷಿಯಲ್ ಏರಿಯಾದಲ್ಲಿ ಅಂಥ ಜಾಗದಲ್ಲಿ ನೀವೇನಾದರೂ ಈ ಬಿಸ್ನೆಸ್ ಮಾಡ್ತು ಅಂದರೆ ಖಂಡಿತ ಒಳ್ಳೆ ಪ್ರಾಫಿಟನ್ನು ಮಾಡಬಹುದು. ಅದು ಹೊಸ ಬ್ರ್ಯಾಂಡ್ಸನ್ನು ಬಂತು ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು, ಮೊಬೈಲ್ ಬಗ್ಗೆ ನಾಲೆಡ್ಜ್ ಇತ್ತು, ಹುಡುಗರನ್ನಿಟ್ಟು ನೀವು ಕೆಲಸ ಮಾಡಿಸ್ಕೊಳ್ತೀರ ಅಂದರೆ 1 ಲಕ್ಷದಿಂದ 1.5 ಲಕ್ಷದವರೆಗೂ ಕೂಡ ನೀವು ಪ್ರಾಫಿಟನ್ನು ಮಾಡ್ಬೋದು. ನಾನು ಇಲ್ಲಿ 1.2 ಹಾಕಿದ್ದೀನಿ. ನಿಜವಾಗ್ಲೂ ಇದು ಇನ್ನೂ ಹೆಚ್ಚಿಗೆನೂ ಆಗುತ್ತೆ ಕರೆಕ್ಟಾಗಿ ನೀವು ಬಿಸ್ನೆಸ್ ಮಾಡ್ತಿರೋದಕ್ಕೆ ನಾಲೆಡ್ಜ್ ಇದೆ ಅಂತಂದರೆ. ಇನ್ನು ನೆಕ್ಸ್ಟ್ ಶಾಪ್ ಬರೋದೇ ನಿಮಗೆ ಗ್ರಾಸರಿ ಶಾಪ್. ಎಸ್, ಗ್ರಾಸರಿ ಶಾಪ್ ಇವಾಗಿದ್ದಲ್ಲ, ನಮ್ಮ ಅಪ್ಪನ ಕಾಲದಿಂದನೂ ಕೂಡ ಗ್ರಾಸರಿ ಶಾಪ್ಗೆ ಯಾವತ್ತೂ ಡಿಮ್ಯಾಂಡ್ ಅಂತ ಕಳ್ಕೊಂಡೇ ಇಲ್ಲ. ಸೊ ಇದನ್ನು ಕರೆಕ್ಟಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ. ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನೀವು ಒಂದು ಡಿಮಾರ್ಟ್ ಲೆವೆಲ್ಗೆ ನೀವು ಯೋಚನೆ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇದು ಕೂಡ ಮಾಡ್ಬೋದು. ಹೋಲ್ಸೇಲ್ ಆದರೂ ಮಾಡ್ಬೋದು, ನೀವು ರಿಟೇಲ್ ಆದರೂ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡಿ, ಆಲ್ ಬ್ರ್ಯಾಂಡ್ಸ್ ಎಲ್ಲ ರೀತಿಯ ಪ್ರಾಡಕ್ಟ್ ಯೂಸ್ ಮಾಡಿ. ಇದು ಸಿಗಲ್ಲ, ನಿಮ್ಮ ಅಂಗಡಿಗೆ ಬಂದರೆ ಇದು ಸಿಗಲ್ಲ ಅಂತ ಹೇಳಲೇಬಾರ್ದು. ನಮ್ಮ ಮನೇಲಿ ಯಾವ್ದಾರ ಒಂದು ಹುಡುಗನ ಹೋಗಿ ಇದನ್ನು ತಗೊಂಬ ಅಂದರೆ ಆ ಅಂಗಡಿಗೆ ಹೋಗಿ ತಗೊಂಬ ಅಂತ ಹೇಳಬೇಕು ಅಂದರೆ ನೀವು ಆ ಲೆವೆಲ್ಗೆ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಹೋಲ್ಸೇಲಲ್ಲಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು, ರಿಟೇಲಲ್ಲೂ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಆಕ್ಚುಲಿ ನಾವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೆ ಜನಗಳಿಗೆ ನಿಮ್ಮ ಒಂದು ಬಿಸ್ನೆಸ್ನ ಕಾಣಿಸ್ಕೋಬೇಕು. ಆವಾಗಲೇ ನಿಮಗೆ ಒಳ್ಳೆ ಬಿಸ್ನೆಸ್ ಅನ್ನು ಮಾಡಕ್ಕೆ ಸಾಧ್ಯವಾಗುತ್ತೆ. ಸೊ ಇದಕ್ಕೆ ಪ್ರಾಫಿಟ್ ಬಂದು 50,000ದಿಂದ 1.5 ಲಕ್ಷ, 1.2 ಹಾಕಿದ್ರೆ 1.5 ಲಕ್ಷದಕ್ಕಿಂತ ಹೆಚ್ಚು ಬಿಸ್ನೆಸ್ ಅನ್ನು ಮಾಡ್ಬೋದು. ಪ್ರಾಫಿಟ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಸೊ ಇನ್ನು 13ನೇ ಬಿಸ್ನೆಸ್ಗೆ ಹೋಗೋದಾಯ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಅಂಡ್ ಬೈಕ್ ಸೆಲ್ಲಿಂಗ್ ಬಿಸ್ನೆಸ್. ಇವತ್ತು ಯಾರಿಗೆ ತಾನೇ ಕಾರ್ ಬೇಡ ಹೇಳಿ? ಹೊಸ ಕಾರು ಕೆಲವರಿಗೆ ಕೊಂಡ್ಕೊಳ್ಳೋಕೆ ಕಷ್ಟ ಆಯಿತು ಅಂದರೆ ಸೆಕೆಂಡ್ಸ್ಗೆ ಹೋಗ್ತಾರೆ. ಸೆಕೆಂಡ್ ಹ್ಯಾಂಡ್ನಲ್ಲಿ ನಿಮಗೆ ಬೈಕು ಅಥವಾ ಕಾರ್ಸ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನಿಮಗೂ ಕೂಡ ಡಿಮ್ಯಾಂಡ್ ಆಗಿರುವಂತಹ ಬೈಕು ಮತ್ತು ಕಾರ್ಸನ್ನು ನೀವು ಇಟ್ಕೊಂಡು ಸೆಲ್ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಒಂದು ತಿಳ್ಕೊಳ್ಳಿ, ಇಲ್ಲ ನಾನು ಲಕ್ಷಾಂತರ ರೂಪಾಯಿ ಕಾರೇ ಮಾರಬೇಕು, ಆಡಿನೇ ಮಾಡಬೇಕು, ಬೆಂಜೆ ಮಾರಬೇಕು ಅಂದರೆ ಆಗಲ್ಲ. ಈ ಥರ ಬಿಸ್ನೆಸ್ಸಲ್ಲಿ ಕೂಡ ನೀವು ಕೂಡ ಲೋ ಬಜೆಟ್ ಇರುವಂಥ ಕಾರ್ಸನ್ನು ಯೂಸ್ ಮಾಡಿ, ಹೈ ಬಜೆಟ್ ಇರೋ ಕಾರು ಯೂಸ್ ಮಾಡಿ. ಹೈ ಬಜೆಟಲ್ಲಿ ಹೈ ಪ್ರಾಫಿಟ್ ಬಂದರೆ ಲೋ ಬಜೆಟ್ ಸ್ವಲ್ಪ ಕಮ್ಮಿ ಪ್ರಾಫಿಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಕಾರ್ಸ್ಗಳನ್ನು ಕೂಡ ನೀವು ಸೇಲ್ ಮಾಡ್ಬೋದು. ಈಗ ಓಲಾ, ಊಬರ್ ಎಲ್ಲ ಏನು ಓಡಿಸ್ತಾರೋ ಅವರೆಲ್ಲ ಕೆಲವರು ಕಾರ್ ಬೇಕಾಗುತ್ತೆ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಗಾಡಿಗಳೇ ಹಾಕೋಕ್ಕಾಗಲ್ಲ. ಸೊ ಸೆಕೆಂಡ್ಸ್ನ ತೊಗೊಳೋಕ್ಕೆ ಟ್ರೈ ಮಾಡ್ತಾರೆ. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಕಮಿಷನು ಕೂಡ ಸಿಗುತ್ತೆ. ಅಥವಾ ನೀವೇ ಪರ್ಚೇಸ್ ಮಾಡಿ ನೀವೇ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಆಮೇಲೆ ಗಾಡಿ ಸೆಲ್ ಮಾಡ್ತಿರೋದು ಕೂಡ ಒಳ್ಳೆ ಲಾಭವನ್ನು ನೋಡ್ಬೋದು. ಯಾವ ಗಾಡಿ ಡಿಮ್ಯಾಂಡಲ್ಲಿದೆ, ಯಾವ ಗಾಡಿ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, 7 ಸೀಟರ್ ಗಾಡಿನ 4 ಸೀಟರ್ ಗಾಡಿನ ಅನ್ನೋದನ್ನ ಮೇಲೆ ನಿಮಗೆ ಡಿಮ್ಯಾಂಡಬಲ್ ಇರುವಂಥ ಕಾರ್ಗಳನ್ನ ತೊಗೊಳ್ಳಿ. ತುಂಬ ಹಳೆ ಕಾರ್ಗಳನ್ನ ತೊಗೊಂಡು ಸೆಲ್ ಮಾಡೋಕ್ಕಾಗದ್ರೆ ಇಟ್ಕೊಂಡು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಡಿಮ್ಯಾಂಡ್ ಯಾವ್ದು ಇರುತ್ತೆ ಅದ್ರ ಮೇಲೆ ಬೇಸ್ ಮಾಡಿ. ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಈ ಬಿಸ್ನೆಸ್ಗೆ ನಿಜವಾಗ್ಲೂ. ಯಾಕಂದರೆ ತುಂಬ ಹಣವನ್ನು ಇನ್ವೆಸ್ಟ್ ಮಾಡಿರ್ತೀರೋ, ಒಂದು ಇನೋವಾ ತೊಗೊಂಡಿರ್ತೀರೋ ಅಥವಾ ಒಂದು ಸ್ಕಾರ್ಪಿಯೋ ತೊಗೊಂಡಿರ್ತೀರೋ ಅಥವಾ 800 ತೊಗೊಳ್ತಿರೋ, ಯಾವುದೇ ಕಾರು ತೊಗೊಳ್ಳಿ. 1.5 lakhs-ಇಂದ 2.5 lakhs-ವರೆಗೂ ಬಿಸ್ನೆಸ್ ಕಮ್ ಪ್ರಾಫಿಟ್ ಎರಡೂ ಕೂಡ ನೀವು ಇದರೊಳಗಡೆ ನೋಡ್ಬೋದು. ಇನ್ನು 14th ಬಿಸ್ನೆಸ್ ನೋಡೋದಾದ್ರೆ ವೆಜಿಟೇಬಲ್ ಶಾಪ್. ಇದು ಕೂಡ ಸ್ವಲ್ಪ ಲೋ ಬಜೆಟಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಒಂದು 5,000 ಅಥವಾ 10,000 ನಾನು ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದರೆ ಮಾರ್ಕೆಟಿಂದ ಒಂದು ಒಳ್ಳೆ ಐಟಮ್ಸ್ಗಳನ್ನ ತಂದು ನೀವು ಸೆಲ್ ಮಾಡ್ತೀರಾ ಅಂದರೆ ನೀವು ಇದನ್ನು ಹೋಲ್ಸೇಲ್ ಆಗು ಮಾರ್ಬೋದು, ರಿಟೇಲ್ ಆಗು ಮಾರ್ಬೋದು. ಅಷ್ಟೇ ಅಲ್ಲದೆ ನೀವಿಲ್ಲ ನಾನು ಲಾರ್ಜ್ ನಂಬರಲ್ಲಿ ಪರ್ಚೇಸ್ ಮಾಡ್ತೀನಿ, ಲೈಕ್ ಹಾಪ್ಕಾಮ್ಸ್ ಥರ ಎಲ್ಲ ದೊಡ್ಡದಾಗಿಟ್ಟು ಮಾಡ್ತೀನಿ ಅಂದರೆ ನೀವು ಕೂಡ ಫಾರ್ಮರ್ಸ್ ಹತ್ರ ಪರ್ಚೇಸ್ ಮಾಡ್ಬೋದು. ಅಂದರೆ ನಮ್ಮ ರೈತರ ಹತ್ರನೇ ಪರ್ಚೇಸ್ ಮಾಡಿ ನೀವು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ಬೋದು. ಪ್ರಾಫಿಟ್ ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 50K to 80K. ನಿಜವಾಗ್ಲೂ ಇದು ಒಳ್ಳೆ ಬಿಸ್ನೆಸ್ ಆಗಿರುವಂಥದ್ದು. ಇದಕ್ಕೆ ಬೇಕಾಗಿರೋದು ಜನಸಾಮಾನ್ಯರಿಗೆ ನಿಮಗೆ ನೀಡ್ ಹತ್ತಿರದಲ್ಲಿ ಸಿಗಬೇಕು. ಇದನ್ನು ತುಂಬ ಮೈನ್ ರೋಡಲ್ಲಿ ಮಾಡಿ ಒಂದು ಕಿಲೋಮೀಟರ್ ದೂರದೆಲ್ಲ ಮಾಡಿದ್ರೆ ಇದೆಲ್ಲ ವರ್ಕ್ ಆಗಲ್ಲ. ಇದು ಜನಜಂಗುಳಿ ಇರುವಂಥ ಜಾಗದಲ್ಲಿ ನೀವು ಮಾಡ್ತು ಅಂದರೆ ಈ ಬಿಸ್ನೆಸ್ಗಳು ನಿಜವಾಗ್ಲೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್. ಇನ್ನು 15ನೇ ಬಿಸ್ನೆಸ್, ಲಾಸ್ಟ್ ಆ್ಯಂಡ್ ಫೈನಲ್, ಚಿಕನ್ ಶಾಪ್. ಎಸ್, ಚಿಕನ್ ಶನಿವಾರ ಭಾನುವಾರ ಆಯಿತು ಅಂದರೆ ಕೆಲವೊಂದು ಸಲ 10 ಗಂಟೆಗೆಲ್ಲ ಚಿಕನ್ನೇ ಸಿಗಲ್ಲ. ಸೊ ಆ ಲೆವೆಲ್ಗೆ ಡಿಮ್ಯಾಂಡ್ ಇರುವಂಥದ್ದು. ನಿಮಗೆ ಎಲ್ಲಾದರೂ ಹೋಲ್ಸೇಲಲ್ಲಿ ಪರಿಚಯ ಇತ್ತು ಅಂದರೆ ಖಂಡಿತವಾಗ್ಲೂ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಕ್ವಾಲಿಟಿನಲ್ಲಿರುವಂಥ ಒಂದು ಚಿಕನ್ಗಳನ್ನ ತೊಗೊಂಡು ಬನ್ನಿ. ಕ್ಲೀನ್ನೆಸ್ ಇಸ್ ಇಂಪಾರ್ಟೆಂಟ್. ಕಟ್ಟಿಂಗ್ ಸ್ಕಿಲ್ ಇರುವಂಥ ಯಾವ್ದಾರ ಒಬ್ಬ ಅಥವಾ ಇಬ್ಬರು ಹುಡುಗರನ್ನ ಇಟ್ಕೊಂಡು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆ ಬಿಸ್ನೆಸ್. ಶನಿವಾರ ಭಾನುವಾರ ನಿಜವಾಗ್ಲೂ ಇದಕ್ಕಿಂತ ಬೆಸ್ಟ್ ಬಿಸ್ನೆಸ್ ಯಾವುದು ಬೇಡ ಅನ್ಸ್ಬಿಡ್ತು ಒಂದ್ಸಲ ಶನಿವಾರ ಭಾನುವಾರ. ಅದರೂ ನೀವೇನಾದ್ರು ಹೋಟೆಲ್ಸು, ರೆಸ್ಟೋರೆಂಟ್ಸ್ಗಳಿಗೆ ಏನಾದರೂ ನೀವು ಒಂದು ಹೋಲ್ಸೇಲಲ್ಲಿ ನೀವು ಒಂದು ಚಿಕನ್ಸನ್ನು ಅಥವಾ ಮಟನ್ನು ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನೇನ ನೀವು ಮಾಡಿತ್ತು ಅಂದರೆ ಒಳ್ಳೆ ಬಿಸ್ನೆಸ್ ಇದು. ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೆ ಪ್ರಾಫಿಟ್ ಕ್ಯಾನ್ ಎಕ್ಸ್ಪೆಕ್ಟ್, ಇದಕ್ಕೆ ಬರೀ ಪ್ರಾಫಿಟ್ ಮಾತ್ರ ಹೇಳ್ತಾ ಇದ್ದೀನಿ, 50,000 1 ಲಕ್ಷ ರೂಪಾಯಿವರೆಗೂ ಮಾಡ್ಬೋದು. ಯಾಕಂದರೆ ಹೋಟೆಲ್ಲು ರೆಸ್ಟೋರೆಂಟ್ಸ್ಗಳಿಗೆ ಬಲ್ಕ್ 200 kg 300 kg ಬೇಕಾಗ್ತದೆ ಅಥವಾ 400 kg ಬೇಕಾಗುತ್ತೆ. ಸೊ ಈ ರೀತಿ ಒಂದು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದರೆ ಹೋಲ್ಸೇಲ್ಗಳನ್ನು ಹಿಡಿದ್ರೆ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು. ಸೊ ಈಗ ನಾನು 15 ಬಿಸ್ನೆಸ್ಗಳನ್ನು ತೋರಿಸಿದ್ದೀನಿ. ನೀವು ಹೇಳಿ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ಬಿಸ್ನೆಸ್ ಬೆಸ್ಟ್ ಅನಿಸ್ತು ನನಗೆ ಅನ್ನೋದನ್ನು. ಸೊ ನೋಡಿದ್ರಲ್ಲ, ಟಾಪ್ 15 ಬಿಸ್ನೆಸ್ ಕ್ಯಾನ್ ಡೂ ಇನ್ ಇಂಡಿಯಾ. ಭಾರತದಲ್ಲೇ ಇವೆಲ್ಲವೂ ಕೂಡ ಟ್ರೆಂಡಿಂಗ್ ಆಗಿರುವಂಥ ಬಿಸ್ನೆಸ್ಸು. ಇವತ್ತಲ್ಲ 5 ವರ್ಷ ಹೋದರೂ ಕೂಡ ಇವೆಲ್ಲ
ಒಂದು ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ಬಿಸ್ನೆಸ್ಗಳು, ಟಾರ್ಗೆಟ್ ಆಡಿಯನ್ಸ್ಗಳು ತುಂಬ ಜಾಸ್ತಿ ಇರ್ತಾರೆ. ಅಂದರೆ ಹೆಣ್ಮಕ್ಳಾಗಿರ್ಬೋದು, ಯಾರು ಬೇಕಾದರೂ ಈ ಬಿಸ್ನೆಸ್ಗಳನ್ನ ಮಾಡ್ಬೋದು. ಖಂಡಿತ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೋಡ್ತಾ ಇರಿ, ಮತ್ತಷ್ಟು ಬಿಸ್ನೆಸ್ ಐಡಿಯಾಸ್ಗಳನ್ನ ತರ್ತೀನಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.